ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದ್ರೆ ಮತ್ತೊಂದು ಕಡೆ ಇದೇ ಗದಗ ಜಿಲ್ಲೆಯಲ್ಲಿ ಇನ್ನೊಂದು ವಿಚಿತ್ರ ಘಟನೆ ನಡೀತಾ ಇದೆಯಂತೆ. ಕತ್ತಲಾದ್ರೆ ಸಾಕು ನಿಗೂಢವಾಗಿ ಕೇಳಿಸ್ತಾ ಇದೆಯಂತೆ ಗೆಜ್ಜೆಯ ಶಬ್ದ. ಗದಗದ ಕೊರ್ಲಹಳ್ಳಿ ಗ್ರಾಮಸ್ಥರಿಗೆ ಈ ವಿಚಿತ್ರ ಅನುಭವ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ದುರ್ಗಮ್ಮ ದೇವಿಯ ಮೂರ್ತಿಯಲ್ಲಿ ಭಗ್ನವಾಗಿತ್ತಂತೆ. ಅದಾದ ಮೇಲೆ ಹೊಸ ಮೂರ್ತಿಯ ಪ್ರತಿಷ್ಠಾಪನೆಗೆ ಮುಂದಾಗಿದ್ದರು ಗ್ರಾಮಸ್ಥರು. ಮಾರ್ಚ್ನಲ್ಲಿ ಅದ್ಧೂರಿ ಮೂರ್ತಿ ಪ್ರತಿಷ್ಠಾಪನೆಗೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದೇವಿಯ ಮೂರ್ತಿ ಇಟ್ಟ ಸ್ಥಳದಿಂದಲೇ ಈ ಗೆಜ್ಜೆಯ ಸೌಂಡ್ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬರೀ ಈತ ನೋಡ್ಕೊಂತ ಕೂತಾಳೆ. ಮುಂದೆ ಏನ್ ಮಾಡ್ತಾಳ ಕೇಳಿ. ಬರೀ ಶಬ್ದ ಮಾಡ್ಕೊಂತ ಕೂತ್ರ ಜನರು ನೆನೆಸ್ಕೊಂತ ಏನಲ್ಲ ಹೇಳ್ಬೇಕತ್ತಾನ. ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಕತ್ಲೆ ಆದರೆ ಸಾಕು ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ, ಅದು ಕೂಡ ದೇವಿಯ ವಿಗ್ರಹ ಇಟ್ಟ ಸ್ಥಳದಲ್ಲಿ ಕೇಳಿ ಬರ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು, ಏನಾಗಿದೆ ಅಲ್ಲಿ? ಹೌದು ನವೀನ್, ಏನು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಕೆಲ ದಿನಗಳ ಹಿಂದೆ, ಅಂದ್ರೆ ಸುಮಾರು 1 ತಿಂಗಳು 2-3 ತಿಂಗಳ ಹಿಂದೆ ಈ ಒಂದು ಏನು ದುರ್ಗಮ್ಮ ದೇವಿಯ ಮೂರ್ತಿ ಭಗ್ನ ಆಗಿರುತ್ತೆ, ಅದನ್ನ ದುರಸ್ತಿ ಕಾರ್ಯ ಮಾಡಲಾಗಿತ್ತು. ಹೀಗಾಗಿ ಆ ಒಂದು ಮೂರ್ತಿಯನ್ನ ಹೊಸದಾಗಿ ಏನು ರೆಡಿ ಮಾಡಿ ಅದನ್ನ ಆಂಜನೇಯ ದೇವಸ್ಥಾನದಲ್ಲಿ ಇಡಲಾಗಿತ್ತು. ಇನ್ನೇನು ಅದಕ್ಕೆ ಆ ಮೂರ್ತಿಗೆ ಒಂದು ಬಣ್ಣವನ್ನ ಹಚ್ಚಬೇಕಾಗಿತ್ತು ಮೂರ್ತಿಗೆ. ಆದ್ರೆ ಕಳೆದ ಒಂದು 2-3 ದಿನಗಳ ಹಿಂದೆ ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಪ್ರತಿದಿನ ರಾತ್ರಿ ಆಯ್ತು ಅಂದ್ರೆ ಸಾಕು ಇಲ್ಲಿನ ಜನರಿಗೆ ಒಂದು ರೀತಿ ಆತಂಕ, ನಿದ್ದೆ ಬಿಟ್ಟು ಕುಂದ್ರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಾರಣ ಅಂತಂದ್ರೆ ಈ ಒಂದು ವಿಚಿತ್ರವಾದಂತ ಗೆಜ್ಜೆ ಶಬ್ದ ಕತ್ಲಾಗ್ತಾ ಇದ್ದಂಗನೆ ಸುತ್ತಲೂ ಆ ಏನು ದೇವಸ್ಥಾನದ ಒಳಗೆ ಇಟ್ಟಿರಂತ ಮೂರ್ತಿ ಏನಿದೆ ಅಲ್ಲಿಂದ ಗೆಜ್ಜೆ ಸ್ವಲ್ಪ ಅಂದ್ರೆ ಕೇಳಿಸ್ತೇ ಇರೋ ತರ ಗೆಜ್ಜೆ ಶಬ್ದ ಕೇಳಿಸ್ತಾ ಬರ್ತಾ ಇದೆ. ಹೀಗಾಗಿ ಜನರು ಕೂಡ ಬಹಳಷ್ಟು ಆತಂಕ ಕೂಡ ಆಗಿದ್ದಾರೆ. ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ದೈವ ಲೀಲೆನ ಅನ್ನುವಂತ ಪ್ರಶ್ನೆ ಕೂಡ ಜನರಲ್ಲಿ, ಅಲ್ಲಿನ ಸ್ಥಳೀಯರಲ್ಲಿ ಕೂಡ ಮೂಡ್ತಾ ಇದೆ. ಜೊತೆಗೆ ಒಂದ್ ರೀತಿ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಹೀಗಾಗಿ ಇದನ್ನ ಜಿಲ್ಲಾಡಳಿತ ಆಗಿರ್ಬೋದು, ಅಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು, ಆ ಒಂದು ಗೊಂದಲವನ್ನ, ಈ ಒಂದು ಆತಂಕ ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಬಂದ್ರಿ